ಈ ನಡುವೆ ನಂಬಿಸಿ ಕೈ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ. ಕಷ್ಟದಲ್ಲಿ ಸಂಕಷ್ಟದಲ್ಲಿದ್ದಾಗ ಕಾಂಗ್ರೆಸ್ನವರು ಅವ್ರನ್ನ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಸೋತ ಮೇಲೆ MLC ಮಾಡಿದ್ರೂ ಕೂಡ ಈಗ ನಂಬಿಸಿ ಕೈ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು, ಹೇಗಾದರೂ ಮಾಡಿ ಅವ್ರನ್ನ ಸೋಲಿಸಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್. ನಂಬಿಸಿ ಕೈಕೊಟ್ಟ ಜಗದೀಶ್ ಶೆಟ್ಟರ್ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಬೆಳಗಾವಿನೋ ಹಾವೇರಿನೋ ಧಾರವಾಡನೋ ಎಲ್ಲಾದರೂ ನಿಲ್ಲಿ, ಅಚ್ಚರಿ ಅಭ್ಯರ್ಥಿ ಹಾಕೋಣ, ಸೋಲಿಸಿಯೇ ತೀರೋಣ. ಕಷ್ಟ ಕಾಲದಲ್ಲಿ ನಾವು ಕೈ ಹಿಡಿದ್ವಿ, ಸೋತ ಮೇಲೂ MLC ಮಾಡಿದ್ವಿ, ಆದರೆ ನಂಬಿಕೆ ದ್ರೋಹ ಕ್ಷಮೆಗೆ ಅರ್ಥವಲ್ಲ. ಹೀಗಂತ AICCಯಿಂದಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಬಂದಿದೆ. ಹಾಗಾಗಿ ಅವ್ರನ್ನ ಸೋಲಿಸಬೇಕು ಅಂತಕ್ಕಂಥ ಪ್ರಯತ್ನಗಳು. ಅವ್ರು ಎಲ್ಲಾದರೂ ನಿಲ್ಲಿ, ಬೆಳಗಾವಿನಲ್ಲಿ ನಿಲ್ತೀರಾ ನಿಲ್ಲಿ, ಹಾವೇರಿ ನಿಲ್ತೀರಾ ನಿಲ್ಲಿ, ಧಾರವಾಡದಲ್ಲೇ ನಿಲ್ತೀರಾ ನಿಲ್ಲಿ, ಎಲ್ಲಿ ನಿಂತರೂ ಕೂಡ ಅವ್ರನ್ನ ಸೋಲಿಸಬೇಕು ಅಂತ ಹೈಕಮಾಂಡ್ ಈಗ ಒಂಥರ ರಿವೆಂಜ್ ತಗೊಳ್ಳೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು, ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ಅಷ್ಟು ಗೊತ್ತು ನನಗೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಯಾರ ಬರ್ದೇ ಹೋಗಿ 136 ಸೀಟನ್ನ ಗೆದ್ದಿದ್ದೇವೆ. ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಬಹಳ ಸಂಭ್ರಮದಿಂದ ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು, ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಬಿಜೆಪಿ ವಿರುದ್ಧ ಕೊಟ್ಟಂತ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಹೊರತು ಹಂಗೆ ನಾವು ಒಂದಿನ ಆಯ್ತು ಒಂದಿನ ಮುಗೀತು, ಸೂರ್ಯ ಹುಡ್ತು ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮರೆತು, ಮತ್ತೆ ಯಾರೇ ಬಂದ್ರು ಕೂಡ ಅವ್ರು ನಿಷ್ಠಾವಂತರಾಗಿರ್ಬೇಕು. ಇವತ್ತು ಬಂದ್ರು ನಾಳೆ ಹೋದ್ರು ಇರಬಾರ್ದು. ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಯೋಚನೆ ಮಾಡ್ತೀರಿ. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತ ಯಾವ ತತ್ವದ ಮೇಲೆ ಅದನ್ನ ಇಂಪಾರ್ಟೆಂಟ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತೀನಿ. ಸುಕೇಶ್, ಕಾಂಗ್ರೆಸ್ನವರ ವಾದ ನಿಜ, ಸಂಕಷ್ಟದಲ್ಲಿ ನಾವು ಶೆಟ್ಟರ್ ಕೈ ಹಿಡಿದ್ವಿ, ಕರ್ಕೊಂಬಂದು ಟಿಕೆಟ್ ಕೊಟ್ವಿ, ಸೋತರು MLC ಮಾಡಿದ್ವಿ, ಗೌರವದಿಂದ ನಡೆಸ್ಕೊಂಡ್ವಿ, ಇಷ್ಟೆಲ್ಲ ಆದರೂ ಕೈ ಕೊಟ್ರಲ್ಲ, ಹಾಗಾಗಿ ಈಗ ಅವರಿಗೆ ರಿವೆಂಜ್ ಪಾಲಿಟಿಕ್ಸ್. ಏನೀಗ ಕಾಂಗ್ರೆಸ್ನ ಕಾರ್ಯತಂತ್ರ ಶೆಟ್ಟರ್ ವಿರುದ್ಧ ಅಂತ? ಅರವಿಂದ್, ಪ್ರಮುಖವಾಗಿ ಶೆಟ್ಟರ್ ಅವರು ಹಾವೇರಿಯಿಂದ ಅಥವಾ ಬೆಳಗಾವಿಯಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅವರು ಹಾವೇರಿಯಲ್ಲೇ ಮಾಡಲಿ ಅಥವಾ ಬೆಳಗಾವಿಯಲ್ಲೇ ಮಾಡಲಿ, ಇಲ್ವಾ ಧಾರವಾಡದಿಂದನೇ ಶೆಟ್ಟರ್ಗೆ ಟಿಕೆಟ್ ಕೊಡಲಿ, ಒಂದು ಸೂಕ್ತವಾದ ಅಭ್ಯರ್ಥಿಯನ್ನು ಹಾಕಬೇಕು. ಅದು ಯಾವುದೇ ಸ್ಯಾಕ್ರಿಫೈಸ್ ಮಾಡೋ ಆದರೂ ಪರವಾಗಿಲ್ಲ, ಅದು ಸಚಿವರೋ ಮತ್ತೊಬ್ಬ ಪ್ರಭಾವಿ ನಾಯಕರೋ ಬೇರೆ ಜಿಲ್ಲೆಯಿಂದ ಬಂದು ನಿಂತರೂ ಗೆಲ್ಲಬಹುದಾದಂಥ ಪ್ರಭಾವಿನೋ ಏನೋ ಒಂದು. ಒಟ್ಟಾರೆಯಾಗಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಕಾಂಗ್ರೆಸ್ ಈ ಬಾರಿ ಗೆಲುವಿನ ಬಾವುಟವನ್ನು ಹಾರಿಸಲೇಬೇಕು. ಯಾಕಂದರೆ ಅವರ ಕಷ್ಟ ಕಾಲದಲ್ಲಿ ನಾವು ಕೈ ಹಿಡಿದಿದ್ದು, ಅವರ ಕಷ್ಟಕ್ಕಾಗಿ ಅವರು ಕಾಂಗ್ರೆಸ್ಸಿಗೆ ಬಂದರು, ದೊಡ್ಡ ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಸೋತ ಕೂಡಲೇ ಮಾಜಿ ಮುಖ್ಯಮಂತ್ರಿಗಳನ್ನು ತುಂಬ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನುವಂಥ ಬೇಡಿಕೆಯನ್ನು ಅವರು ಬರುವಾಗಲೇ ಇಟ್ಟಿದ್ದರಿಂದ ಅವ್ರನ್ನ MLC ಕೂಡ ಮಾಡಿದ್ವಿ. ಇಷ್ಟಾದ ನಂತರವೂ ಕೂಡ ಏಕಾಏಕಿ ಒಂದು ಸುಳಿವನ್ನೂ ಕೊಡದೆ ನಾಳೆ ಬಂದು ಮಾತಾಡ್ತೀನಿ ಅಂತ ಹೇಳಿದವರೆ ಹಿಂದಿನ ದಿನ ಹೋಗಿ BJP ಸೇರ್ಕೊಳ್ತಾರೆ ಅಂದರೆ ಇದನ್ನು ಅಷ್ಟು ಸುಲಭಕ್ಕೆ ಬಿಡಬಾರ್ದು ಅನ್ನುವಂಥ ಸಂದೇಶ AICCಯಿಂದಲೂ ಕೂಡ ಮಾತಾಗಿದೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಂದೇಶ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಒಂದು ರೀತಿಯ ಹಠ, ಈ ರೀತಿ ನಮಗೆ ವಿಶ್ವಾಸ ದ್ರೋಹವನ್ನು ಮಾಡಿ ಹೋದರು ಅನ್ನುವಂಥದ್ದು. ಹಾಗಾಗಿ ನಾವು ಅಭ್ಯರ್ಥಿ ಹಾಕಬೇಕು, ಈ 3 ಜಿಲ್ಲೆಗಳ ನಾಯಕರುಗಳಿಗೆ ಒಂದು ಸಂದೇಶ ಹೋಗಿದೆ ಅನ್ನುವಂಥದ್ದು. ಅವರೇನಾದರೂ ಅಲ್ಲಿಗೆ ಸ್ಪರ್ಧೆಗೆ ಬರ್ತಾರನ್ನೋದೇ ಏನು ಸ್ಟ್ರಾಟಜಿ ಇರಬೇಕು ನಮಗೆ ಅನ್ನೋದ್ರ ಬಗ್ಗೆ ಈಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿ ಒಂದಷ್ಟು ಸಲಹೆಗಳನ್ನು ವರದಿಗಳನ್ನು ಕೊಡಿ ಅಂತ ಕೂಡ ಕೇಳಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಈ ಬಾರಿ ಜಗದೀಶ್ ಶೆಟ್ಟರ್ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೆ ಒಂದು ಜಿದ್ದಿನ ರಾಜಕಾರಣಕ್ಕೆ, ಒಂದು ಚುನಾವಣೆಗೆ ಕಾಂಗ್ರೆಸ್ ಸಿದ್ಧವಾಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಹಜವಾಗಿ ಅದು ಸಹಜ ಅಲ್ವಾ, ರಿವೆಂಜ್ ತಗೊಳ್ಬೇಕು ಅಂತಕ್ಕಂಥದ್ದು ಸಹಜ. ಹಾಗಾಗಿ ನೋಡೋಣ ಕಾರ್ಯತಂತ್ರ ಯಾವ ರೀತಿ ಮಾಡ್ತಾರೆ ಅಂತ.